ಅನಾದಿ ಕಾಲದಿಂದ ಒಂದು ನಂಬಿಕೆ ನಮ್ಮನ್ನು ನಡೆಸುತ್ತಲೇ ಬಂದಿದೆ. ಈ ನಂಬಿಕೆ ಹೀಗೆ ಉಳಿದಿರುವುದಕ್ಕೆ ಕಾರಣ ನಮ್ಮನ್ನು ಕಾಯುವ ಒಂದು ಶಕ್ತಿ. ಕಲ್ಲುಗುಂಡಿ ಮೌನವೇ ಮಾತಾಡುವ ಸ್ಥಳ. ಈ ಮಣ್ಣಿನಲ್ಲಿ ನಂಬಿಕೆ ಇನ್ನೂ ಜೀವಂತವಾಗಿದೆ. ಪೀಳಿಗೆಯಿಂದ ಪೀಳಿಗೆಗೆ ಭಕ್ತಿ ಇನ್ನಷ್ಟು ಗಾಢವಾಗುತ್ತಾ ಬಂದಿದೆ. ಪ್ರತಿಯೊಂದು ವರ್ಷ ಮಾರ್ಚ್ ತಿಂಗಳಲ್ಲಿ ಈ ಪುರಾತನ ಶಕ್ತಿ ಮತ್ತೆ ಜಾಗೃತವಾಗುತ್ತದೆ. ಉರಿಯುವ ಬಿಸಿಲಿನ ಬೇಗೆಯಲ್ಲಿ ಬೆವರು ನೆಲಕ್ಕೆ ಬೀಳುತ್ತಾ ಬೆಳ್ಚಪ್ಪಾಡು ಸಮುದಾಯ ಕೈಗಳಲ್ಲಿ ಪರಂಪರೆಯನ್ನು ಹಿಡಿದುಕೊಂಡು ಕೆಲಸ ಮಾಡುತ್ತಿರುತ್ತಾರೆ. ಮರಗಳನ್ನು ಪದರದಂತೆ ಒಂದರ ಮೇಲೆ ಒಂದು ಇಡುತ್ತಾ ನಿಧಾನವಾಗಿ ಮರದ ಗೋಪುರವನ್ನು ನಿರ್ಮಿಸುತ್ತಾರೆ. ಬಿಸಿಲಿನ ತಾಪವನ್ನೇ ಲೆಕ್ಕಿಸದೆ ಬೆವರು ಸುರಿಸುತ್ತಾ ಈ ಕೆಲಸ ನಡೆಯುತ್ತಲೇ ಇರುತ್ತದೆ. ಬೆಳಗ್ಗೆಯಿಂದ ಆರಂಭವಾದ ಈ ಸಿದ್ಧತೆ ಮಧ್ಯಾಹ್ನಕ್ಕೆ ಮರದ ಗೋಪುರದಂತೆ ಎದ್ದು ನಿಂತಿರುತ್ತದೆ. ಈ ಗದ್ದೆ ಕೇವಲ ಭೂಮಿಯಲ್ಲ, ನಿಧಾನವಾಗಿ ಪವಿತ್ರ ಸ್ಥಳವಾಗಿ ರೂಪುಗೊಳ್ಳುತ್ತದೆ. ಸಮಯ ಉರುಳಿ ಸಂಜೆ ಆಗುತ್ತಾ ವಾತಾವರಣವೇ ಬದಲಾಗುತ್ತದೆ. ದೇವಾಲಯದಿಂದ ವಿಷ್ಣುಮೂರ್ತಿ ವಿಗ್ರಹವನ್ನು ಗದ್ದೆಗೆ ತರಲಾಗುತ್ತದೆ. ಈ ಕ್ಷಣದಿಂದ ಈ ಜಾಗ ಸಾಮಾನ್ಯವಾಗಿರುವುದಿಲ್ಲ. ಅದರ ನಂತರ ಭಕ್ತಿಯಿಂದ ಕಟ್ಟಿದ ಆ ರಚನೆಗೆ ಬೆಂಕಿ ಹಚ್ಚಲಾಗುತ್ತದೆ. ಬಿಸಿಲಿನ ಬೇಗೆಯಲ್ಲಿ ಒಣಗಿದ ಮರಗಳು ಹೊತ್ತಿ ಉರಿಯುತ್ತದೆ. ನೋಡುತ್ತಾ ಇದ್ದರೂ ಕಣ್ಣು ತಿರುಗದ ದೃಶ್ಯ ಅದು. ಭಕ್ತಿಯಿಂದ ಕಟ್ಟಿದ ರಚನೆ ಈಗ ಜ್ವಾಲೆಯಾಗುತ್ತದೆ. ಶಾಂತವಾಗಿದ್ದದ್ದು ಈಗ ಜೀವಂತವಾಗುತ್ತದೆ. ರಾತ್ರಿ ನಿಧಾನವಾಗಿ ಗಾಢವಾಗುತ್ತದೆ. ಇವರು ನಮ್ಮೂರಿನ ಶರತ್ತಣ್ಣ. ಡೊಳ್ಳುಗಳ ನಾದ ಗಂಭೀರವಾಗಿ ಕೇಳಿಸತೊಡಗುತ್ತದೆ. ಗಟ್ಟಿಯಾಗಿ ಮೌನವೇ ಅಳಿಯುವವರೆಗೂ ಅದು ಹರಡುತ್ತದೆ. ಮಧ್ಯರಾತ್ರಿ ಸಮಯದಲ್ಲಿ ಚೆಂಡೆನಾದ ಕಿವಿಗೆ ಅಪ್ಪಳಿಸುತ್ತದೆ. ನರಸಿಂಹ ರೂಪದ ಕುಲ್ಚಾಟ್ ಆರಂಭವಾಗುತ್ತದೆ. ಊರಿನ ಜನರು ಕೈ ಮುಗಿದು ತಮ್ಮ ನೋವು, ತಮ್ಮ ಬೇಡಿಕೆ, ತಮ್ಮ ನಂಬಿಕೆಯನ್ನು ದೇವರ ಮುಂದೆ ಇಡುತ್ತಾರೆ. ಈ ಕ್ಷಣದಲ್ಲಿ ಮಾತುಗಳಿಗಿಂತ ನಂಬಿಕೆಯೇ ಜೋರಾಗಿರುತ್ತದೆ.
ಬೆಂಕಿ ನಿಧಾನವಾಗಿ ಕುಕ್ಕುತ್ತಾ ಕೆಂಡವಾಗಿ ಉಳಿಯುತ್ತದೆ. ಬೆಳಚಪಾಡ ಸಮುದಾಯದ ಜನರು ಉರಿಯುವ ಕೆಂಡವನ್ನು ಲೆಕ್ಕಿಸದೆ ಸುಡದೆ ಉಳಿದ ಮರದ ತುಂಡುಗಳನ್ನು ಬೇರ್ಪಡಿಸುತ್ತಾರೆ. ಕೆಂಡ ಇನ್ನಷ್ಟು ಕೆಂಪಾಗಿ ಇನ್ನಷ್ಟು ಉರಿಯುತ್ತಾ ಅದರ ತೀವ್ರತೆ ಹೆಚ್ಚಾಗುತ್ತದೆ. ಮತ್ತೆ ಅದನ್ನೇ ಒಂದು ಗೋಪುರದಂತೆ ರೂಪಿಸುತ್ತಾರೆ. ಸುಟ್ಟ ಮರ ಮತ್ತೆ ರೂಪ ಪಡೆದು ಕೆಂಡದ ದಾರಿಯಾಗಿ ಬದಲಾಗುತ್ತದೆ. ತದನಂತರ ಕೆಲವು ಮೀಸಲಿರುವ ವ್ಯಕ್ತಿಗಳು ಆ ಕೆಂಡದ ಗೋಪುರದ ಮೇಲೆ ಹತ್ತಿ ಇಳಿದು ಕೆಂಡ ಸೇವೆ ನಡೆಸುತ್ತಾರೆ. ಸುಡುವ ಕೆಂಡಗಳು ಕೆಂಪಾಗಿ ಹೊಳೆಯುತ್ತಾ ಅವರ ಕಾಲುಗಳನ್ನು ಮುಟ್ಟುತ್ತವೆ. ಕಾಲು ಬೆರಳುಗಳು ಕೆಂಡವನ್ನು ಮುಟ್ಟುತ್ತವೆ, ಆದರೆ ಹೆಜ್ಜೆ ತಡವುವುದಿಲ್ಲ. ನಂಬಿಕೆ ಮುನ್ನಡೆಸಿದಾಗ ಬೆಂಕಿಯು ದಾರಿಯಾಗುತ್ತದೆ. ನಂತರ ಎಲ್ಲರೂ ಕಾಯುವ ಕ್ಷಣ ಬರುತ್ತದೆ. ಸಾವಿರಾರು ಜನ ಕಣ್ಣಾರೆ ನೋಡುತ್ತಾ ನಿಂತಿರುತ್ತಾರೆ. ಮಹಾವಿಷ್ಣುಮೂರ್ತಿ ಶಕ್ತಿಯಿಂದ ಎದ್ದು ಒಂದು ಜಿಗಿತದಲ್ಲಿ ಬೆಂಕಿಯೊಳಗೆ ಪ್ರವೇಶಿಸುತ್ತಾನೆ. ಆ ಕ್ಷಣ ಮಾತುಗಳಿಗೆ ಸಿಗುವುದಿಲ್ಲ. ಅದು ಅನುಭವ, ಅದು ನಂಬಿಕೆ, ಕಣ್ಣಿಗೆ ಕಾಣುವ ಸತ್ಯ. ಇದು ನಮ್ಮ ನಂಬಿಕೆ. ಅನೇಕ ವರ್ಷಗಳಿಂದ ನಡೆದುಕೊಂಡು ಬಂದ ಆಚರಣೆ, ಪೀಳಿಗೆಯಿಂದ ಪೀಳಿಗೆಗೆ ಸಾಗಿದ ಸತ್ಯ, ಇಂದಿಗೂ ಅದೇ ಶಕ್ತಿಯಾಗಿ ನಿಂತಿದೆ.